ಮಾಡಬೇಕಾಗಿತ್ತು. ಯಾಕೆ ಒಬ್ಬ ನಾಯಕರಾಗಿದ್ದಾರೆ, ರಾಜ್ಯ ಆಳಬೇಕಂತ ಬಯಸ್ತಾ ಇದ್ದಾರೆ. ಮೇಲ್ಮೇಲೆ ಹೋದವರು ಇವ್ರು ಸಿಗ್ತಾ ಇಲ್ಲ. ಮತ್ತು ಇನ್ನೊಂದು ಮಾತು ತಿಳ್ಕೊಬೇಕಾಗಿದೆ, ಡಿ ಕೆ ಶಿವಕುಮಾರ್ ಅವರು ಕನ್ವಿನ್ಸ್ ಮಾಡುವಷ್ಟು ನಮ್ಮ ರಾಹುಲ್ ಗಾಂಧಿಯವರು ಅಪ್ರಬುದ್ಧರ. ಇವ್ರು ಹೋದ ತಕ್ಷಣ ಕನ್ವಿನ್ಸ್ ಮಾಡಿದ ತಕ್ಷಣ ಎಸ್ ಅಂತಾರ? ಇಲ್ಲ. ಇವತ್ತು ಪೂರ್ತಿ ಮೆಚ್ಯೂರ್ಡ್ ನಾಯಕ ಆಗ್ತಾ ಇದ್ದಾರೆ. ಮನುಷ್ಯನಿಗೆ ಸೋರುಗಳು ಭಾಳ ಚೆನ್ನಾಗಿ ಕಲಿಸ್ತಾ ಇರ್ತಾವೆ. ಎಷ್ಟು ಸೋಲ್ತಾನ ಅಷ್ಟು ಗಟ್ಟಿ ಆಗ್ತಾನೆ ಮನುಷ್ಯ. ಯಾಕಂದರೆ ಪೂರ್ತಿ 50-45 ಬಂದಿದ್ದಿತ್ತು ಕಾಂಗ್ರೆಸ್. ಇನ್ನೇನೋ ವಿರೋಧ ಪಕ್ಷದ ನಾಯಕರು ಇರಲಿಲ್ಲ ಅಲ್ಲೇ. ಅಂಥ ಕಹಿ ದಿನವನ್ನು ಅನುಭವಿಸಿ ಈಗ 99 MP ಆರಿಸಿ ತರುವಷ್ಟು ಪ್ರಬುದ್ಧರಾದರು ಪಾದಯಾತ್ರೆ ಮತ್ತು ಬಸ್ ಯಾತ್ರೆ ಮೂಲಕ. ಅಂಥ ವ್ಯಕ್ತಿಯನ್ನು ಯಾರೂ ದಾರಿ ತಪ್ಪಿಸೋಕೆ ಸಾಧ್ಯ ಇಲ್ಲ. ದಿಗ್ವಿಜಯ್ ಸಿಂಗ್ರಷ್ಟು ಬುದ್ಧಿವಂತರಲ್ಲ ಇವರು, ಶಶಿ ತರೂರ್ ಅವರಷ್ಟು ಬುದ್ಧಿವಂತರಲ್ಲ. ಅವರು ಸಹಿತ ಅವ್ರು ದಾದ್ ಮಾಡ್ತಾ ಇಲ್ಲ ಸರಿಯಪ್ಪ ಅಂತೇಳಿ. ಎಷ್ಟೋ ಜನ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಚವ್ಹಾಣ್ ಅಂತವರೆಲ್ಲ ಬಿಟ್ಟು ಹೋದ್ರು ಪಾರ್ಟಿಯನ್ನು. ಮಧ್ಯಪ್ರದೇಶದ ನಿಮಗೆ ಗೊತ್ತದ ಇದ್ದಂಥ ಅನೇಕರು ಅಲ್ಲಿಯ ಮುಖ್ಯಮಂತ್ರಿ ಅವರು ಬಿಟ್ಟು ಹೋದರು. ಆದರೂ ಅದ್ರ ಬಗ್ಗೆ ತೆರಿಗೆ ಕೆಡಿಸ್ಕೊಳ್ಳಾರದ ತಮ್ಮದೇ ಆದ ಹಾದಿಯಲ್ಲಿ ಹೊಂಟಿದ್ದಾರೆ. ಅಂದಾಗ ಇದೆಲ್ಲ ಗೊತ್ತಿರುವಂತಹ ನಮ್ಮ ಡಿ ಕೆ ಶಿ ಅವರು ಈಗ ಯಾಕಂದ್ರೆ ಈ ಹಠಕ್ಕೆ ಬಿದ್ದಿದ್ದಾರಂತ. ನಾನು ಸಿ ಎಮ್ ಆಗಬೇಕು ಮಾತು ಕೊಟ್ಟಾರ, ಆಗಬೇಕು. ಹೌದು, ಮಾತು ಕೊಟ್ಟಿರ್ಬೋದಿಲ್ಲ ಅಂತಲ್ಲ, ಮಾತು ಕೊಟ್ಟಿದ್ದಾರೆ. ಆದರೆ ಇವ ಸಿಚುವೇಶನ್ ಹಂಗಿಲ್ಲ. ಯಾಕಂದ್ರೆ ಮಧ್ಯದಾಗೆ ಸಿದ್ದರಾಮಯ್ಯ ಬಿಡಿಸ್ಕೊಟ್ರೆ ಹಿಂದುಳಿದ ವರ್ಗದ ವಿರೋಧ ಕಟ್ಕೋಬೇಕಾಗ್ತದೆ. ಮತ್ತು ರಾಜಕೀಯವಾಗಿ ಪ್ರಬುದ್ಧರಿದ್ದಾರೆ. ತಾವಾಗಿ ಬಿಟ್ಟರೆ ಮಾತು ಬೇರೆ ಇರ್ತದೆ. ಸಿದ್ದರಾಮಯ್ಯನವರು ಇಲ್ಲಪ್ಪ ನೀವು ಒಳ್ಳೆ ಕೆಲಸ ಮಾಡಿ ತೋಮಾರ ನೀನು ಆಗಂತ ಹೇಳಿದ್ರೆ ಯಾವ ಸಮಸ್ಯೆ ಇರಲಿಲ್ಲ. ಆದರೆ ಅವ್ರು ಬಿಡು ಲೆಕ್ಕದಲ್ಲಿಲ್ಲ. ನೀವು ಎಷ್ಟು ಹಠ ಮಾಡ್ತಾ ಇದ್ದೀರಿ, ನಾವು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ